ಬೆಂಗಳೂರಿನಲ್ಲಿ ಧಾರಾಕಾರ ಮಳೆ ಸುರಿದಿದೆ. ಹೀಗಾಗಿ ನಾನಾ ಅವಾಂತರವೇ ಸೃಷ್ಟಿಯಾಗಿದೆ. ಈಸ್ಟರ್ನ್ ಸರ್ಕಲ್ನಲ್ಲಿ ಬೃಹತ್ ಮರ ಧರೆಗೆ ಉರುಳಿರೋದು. ಇದು ಬೆಂಗಳೂರಿನಲ್ಲಿ ಧಾರಾಕಾರದ ಮಳೆಯ ಎಫೆಕ್ಟ್. ಇದು ಆಟೋ ಮೇಲೆ ಬೃಹತ್ ಗಾತ್ರದ ಮರ ಬಿದ್ದಿದೆ. ಆಟೋ ಜಖಂ ಆಗಿದೆ, ಆದರೆ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಸದ್ಯ ನೀವು ಈಸ್ಟ್ ಎಂಡ್ ಸರ್ಕಲ್ನ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಬೆಂಗಳೂರಿನಲ್ಲಿ ಸುರಿದಂತಹ ಮಳೆಗೆ ಬೃಹತ್ ಗಾತ್ರದ ಮರ ಧರಾಶಾಹಿಯಾಗಿದೆ. ಇನ್ನು ಈ ಮರ ಆಟೋ ಮೇಲೆ ಬಿದ್ದಿದೆ, ಹೀಗಾಗಿ ಆಟೋ ಜಖಂ ಆಗಿದೆ, ಆದರೆ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಸದ್ಯ ಮರವನ್ನ ತೆರವು ಮಾಡುವಂತಹ ಕಾರ್ಯ ಸಹ ಅಲ್ಲಿ ನಡೀತಾ ಇದೆ. ಇನ್ನು ಅಲ್ಲಿ ಈಸ್ಟ್ ಎಂಡ್ ಸರ್ಕಲ್ನಲ್ಲಿ ನಡೆದಿರೋದು ಬೃಹತ್ ಗಾತ್ರದ ಮರ ಬಿದ್ದಿದೆ. ಮಳೆಯಿಂದ ಧಾರಾಕಾರ ಮಳೆ ಸುರಿದ ಪರಿಣಾಮ ಈಸ್ಟ್ ಎಂಡ್ ಸರ್ಕಲ್ನಲ್ಲಿ ಬೃಹತ್ ಗಾತ್ರದ ಮರ ಧರೆಗೆ ಉರುಳಿದೆ. ಈ ವೇಳೆ ಆಟೋ ಒಂದು ಸಹ ಜಖಂ ಆಗಿರೋದು, ಆದರೆ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಸದ್ಯ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಿದ್ದೀರಾ, ಮರ ಆಟೋ ಮೇಲೆ ಬಿದ್ದಿರೋದು, ಅಲ್ಲಿ ಆಟೋ ಜಖಂ ಆಗಿರೋದನ್ನ ನೀವು ನೋಡ್ತಾ ಇರಬಹುದು. ಸದ್ಯ ಬಿದ್ದಂತಹ ಮರವನ್ನ ತೆರವುಗೊಳಿಸುವಂತಹ ಕಾರ್ಯ ಸಹ ಇದೀಗ ಅಲ್ಲಿ ನಡೆಸಲಾಗ್ತಾ ಇದೆ. ಸಿಬ್ಬಂದಿ ಬಂದು ಅಲ್ಲಿ ಮರವನ್ನು ತೆರವು ಮಾಡುವಂತಹ ಕಾರ್ಯವನ್ನು ಸಹ ನಡೆಸ್ತಾ ಇದ್ದಾರೆ. ಇದು ಬೆಂಗಳೂರಿನಲ್ಲಿ ಮಳೆಯ ಅಬ್ಬರದಿಂದ ಆಗಿರುವಂತಹ ಎಫೆಕ್ಟ್. ಇದು ಬೃಹತ್ ಗಾತ್ರದ ಮರ ಈಸ್ಟರ್ನ್ ಸರ್ಕಲ್ನಲ್ಲಿ ಬಿದ್ದಿದೆ, ಹೀಗಾಗಿ ಅಲ್ಲಿ ತೆರಳುತ್ತಿದ್ದಂತಹ ಆಟೋ ಜಖಂ ಆಗಿದೆ. ಇನ್ನು ಆಟೋ ಮತ್ತೆ ಮರವನ್ನು ತೆರವು ಮಾಡುವಂತಹ ಕೆಲಸವನ್ನು ಸಿಬ್ಬಂದಿ ಕೈಗೊಂಡಿದ್ದಾರೆ. ಆದರೆ ಈ ಘಟನೆಯಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಅನ್ನೋದೇ ಸಮಾಧಾನಕರ ವಿಷಯ. ಬೆಂಗಳೂರಿನಲ್ಲಿ ಧಾರಾಕಾರ ಮಳೆಯಿಂದ ಹಲವೆಡೆ ಅವಾಂತರಗಳೇ ಸೃಷ್ಟಿಯಾಗ್ತಾ ಇದೆ. ಒಂದು ಕಡೆ ಮನೆಗಳಿಗೆ ನೀರು ನುಗ್ತಾ ಇದೆ, ಮತ್ತೊಂದು ಕಡೆ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆ, ವಾಹನ ಸವಾರರು ಪರದಾಡ್ತಿದ್ದಾರೆ, ಜನಜೀವನ ಅಸ್ತವ್ಯಸ್ತ ಆಗ್ತಾ ಇದೆ. ಇನ್ನು ಈಸ್ಟ್ ಎಂಡ್ ಸರ್ಕಲ್ನಲ್ಲಿ ಬೃಹತ್ ಗಾತ್ರದ ಮರವೇ ಧಾರಾಶಾಹಿ ಆಗಿದೆ, ಹೀಗಾಗಿ ಮರವನ್ನ ತೆರವು ಮಾಡುವಂತಹ ಕಾರ್ಯ ಅಲ್ಲಿ ಸಾಗ್ತಾ ಇದೆ. ಸಿಬ್ಬಂದಿ ಮರವನ್ನ ತೆರವು ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಆದರೆ ಈ ವೇಳೆ ಈ ಮರ ಬಿದ್ದ ಪರಿಣಾಮ ಅಲ್ಲಿದ್ದಂತಹ ಒಂದು ಆಟೋ ಜಖಂ ಆಗಿದೆ.